ಏನು ಇದು ಕೆಳಗೆ ಬೀಳ್ಸಿದ್ಯಾ? ಇಲ್ಲೇನು? ಓ ಲಾಗಿದೆಯಲ್ಲೋ. ಇವಾಗ ಫ್ರೂಟ್ ತಗೊತಾ ಇದ್ದೀನಿ. ಇಲ್ಲೆಲ್ಲ ಕಮ್ಮಿ ರೇಟು. ಏಕೆ 1000 ರೂಪಾಯಿ ಕೇಳ್ತಾಳೆ? ಬೆಳಗ್ಗೆ ಎದ್ಬಿಟ್ಟು ನನ್ನ ಮಗಳು ನನ್ನ ವೈಫು ತಿಂತಾ ಇದ್ದಾಳೆ. ಅವಳಿಗೋಸ್ಕರ ಇವಾಗ ಆಮ್ಲೆಟ್ ಮಾಡ್ಕೊಂಡು ಬರೋಕ್ಕೆ ಹೋಗಬೇಕು. ಏನು ಮಾಡೋದು, ಮಾಡಲೇಬೇಕು, ಕಷ್ಟ ಇದೆ. ನಮ್ಮ ಬೆಕ್ಕು ಇಲ್ಲಿ, ನಮ್ಮಮ್ಮ ಇಲ್ಲಿ. ಮಾಡ್ಕೊಡಮ್ಮ ಆಮ್ಲೆಟ್. ನೋಡಿ ಮಾಮೂಲಿ ಎಣ್ಣೆ ಹಾಕ್ಬಿಟ್ಟು ಅಷ್ಟೇ ಅವಳಿಗೆ ಆಮ್ಲೆಟ್ ಹಾಕ್ಕೊಡ್ಬೇಕು. ಇಲ್ಲಾಂದರೆ ಇವತ್ತು ಕೋಪ ಮಾಡ್ಕೊಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು. ಇಲ್ಲಿ ಚಪಾತಿ ಮಾಡ್ತಿದ್ರು, ಚಪಾತಿ ತಿಂತಾ ಇದ್ದಾಳೆ. ಹಾಂ, ಫೈನಲಿ ಆಮ್ಲೆಟು ಕಟ್ಟಾಕ್ಬಿಡ್ತು. ನಮ್ಮಮ್ಮಗೆ ಎತ್ತಿ ಎಸಿಯೋಕ್ಕಾಗಲಿಲ್ಲ. ಹಾಕಮ್ಮ ಹಾಕಮ್ಮ ಹಾಕಮ್ಮ, ಅವಳಿಗೆ ಆಮ್ಲೆಟ್ ಕೊಡಮ್ಮ. ಪಾಪ ಇವಾಗ ಕೆಲ್ಸಕ್ಕೆ ಹೋಗ್ತಾಳೆ. ಸುಸ್ತಾದರೆ ಬಿದ್ದಿದ್ದು ಹೋಗ್ಬಿಟ್ರೆ ಕಷ್ಟ. ಅದಕ್ಕೋಸ್ಕರ ಫಸ್ಟು ಕೊಟ್ಬಿಡೋದು. ತಗೊಳಮ್ಮ ಆಮ್ಲೆಟ್, ತಗೊಳಮ್ಮ, ತಗೋ. ಓಯ್ ಬಿಸಿ ಬಿಸಿ, ಓಯ್ ಬಿಸಿ ಬಿಸಿ, ಓಯ್ ಬಿಸಿ ಬಿಸಿ. ಹೀರೋಯಿನ್, ವಾ ಕಮಾನ್ ಕಮಾನ್, ವಾವ್ ಹೀರೋಯಿನ್ ಹೀರೋಯಿನ್, ಮೈ ಬೇಬಿ ಈಸ್ ಹೀರೋಯಿನ್. ಹಲೋ ಬೇಬಿ, ಹಲೋ 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 ಬೇಬಿ, ಹಲೋ ಹಾಯ್. ಇವಾಗ ಫೈನಲಿ ಹೋಗ್ತಾ ಇದ್ದಾಳೆ ನಮ್ಮವಳು ಕೆಲಸಕ್ಕೆ. ಟಾಟಾ. ಕೆಲಸ ಮಾಡ್ತಾ ಇದೆಯಮ್ಮ ನೀನು? ಓಯ್ ಓಯ್, ಹಲೋ ಹಲೋ ಬೇಬಿ. ನಮ್ಮಪ್ಪ ಮಸ್ತಾಗಿ ನ್ಯೂಸ್ ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿದು ನ್ಯೂಸ್ ಕೇಳ್ತಾ ಇದ್ದಾರೆ. ಫೈನಲಿ ಇವಾಗ ನಂದು ಬ್ರಷು. ರೆಡಿ ಆಗೋವಾಗ ಈ ಥರ ಕಿರ್ಚಾಡ್ತಾಳೆ ಅಲ್ಲ ಲಕ್ಷ್ಮಮ್ಮ? ಓ ಲಕ್ಷ್ಮಮ್ಮ, ಅದು ನೋಡಿ ಯಾವ ಥರ ಸೌಂಡ್ ಮಾಡ್ತಾ ಇದೆ. ವಾವ್, ಸೂಪರ್ ಸೂಪರ್. ಇವಾಗ ಗುಡ್ ಗುಡ್ ಗುಡ್. ಇವಾಗ ನನ್ನ ಮಗಳು ಯಾವ ಥರ ರೆಡಿ ಆಗಿದೆ ಅಂದರೆ, ಆಚೆ ಹೋಗೋಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದೀವಲ್ಲ ಪಾಪು. ಅಲ್ಲ ಲಕ್ಷ್ಮಮ್ಮ? ಅಯ್ಯೋ ಅಯ್ಯೋ ಅಯ್ಯೋ, ಬಾ ಬಾ, ಕೀಕಿ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಬಾ. ಅಮ್ಮ ಹೋಗ್ತೈತೆ, ಅದಕ್ಕೆ ಬಾಯ್ ಮಾಡ್ತಾ ಇದೆ. ಇದು ಇಲ್ಲೈತಮ್ಮ, ಹೋಗ್ಬಿಡ್ತು ಪಾಪು. ನಾನು ಲಕ್ಷ್ಮಮ್ಮ ಬಂದು ಗಾಡಿಯಲ್ಲಿ ಕೂತಿದ್ದೀವಿ. ಇವಾಗ ರೆಡಿ ಆಗಿಬಿಟ್ಟಿದ್ದೀವಿ ನಾವು, ಅಲ್ವಾ ಲಕ್ಷ್ಮಮ್ಮ? ಅಲ್ವಾ ಲಕ್ಷ್ಮಮ್ಮ? ಫೈನಲಿ ಇವಾಗ ನಾನು, ನನ್ನ ಮಗಳು, ನಮ್ಮಮ್ಮ ಎಲ್ಲ ರೆಡಿ ಆಗಿದ್ವಿ. ಹೋಗ್ತಾ ಇದೀವಿ. ಎಲ್ಲಿಗೆ ಅಂತಂದರೆ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟಿದೆ. ವೀರಸಂದ್ರ, ಕೋನಪ್ಪಂಗಲದಿಂದ ವೀರಸಂದ್ರವರೆಗೂ ಜಾಮು. ನೋಡಿ ಮೈನ್ ರೋಡ್ ಅಂತೂ ಫುಲ್ ಜಾಮು. ಸರ್ವಿಸ್ ರೋಡಲ್ಲಿ ಸ್ವಲ್ಪ ಐತೆ, ಆದರೆ ಇದೆಲ್ಲಿ ಜಾಮ್ ಆಗುತ್ತೋ ಗೊತ್ತಿಲ್ಲ. ಆಲ್ರೆಡಿ ಜಾಮ್ ಆಯಿತು. ಇವಾಗ ವೀರಸಂದ್ರ ಇದೆಲ್ಲ ಇತ್ತಲ್ಲ, ಇದೆಲ್ಲ ಒನ್ ವೇ ಮಾಡಿಬಿಟ್ಟವ್ರೆ. ಇವಾಗ ಸರ್ವಿಸ್ ರೋಡೆಲ್ಲ ಒನ್ ವೇನೆ ನೋಡಿ. ಎಲ್ಲ ಒನ್ ವೇ ಮಾಡಿ ಸ್ವಲ್ಪ ಜಾಮ್ ಕಮ್ಮಿ ಆಗುತ್ತೆ. ಇಲ್ಲ ಅಂತಂದರೆ ಒನ್ ವೇ, ಟೂ ವೇ ಇದ್ದರೆ ಹೆವಿ ಜಾಮ್ ಆಗಿಬಿಡೋದು. ಅದಕ್ಕೆ ಒನ್ ವೇ ಮಾಡಿಕ್ಕವ್ರು ಇವಾಗ. ನೋಡಿ ಆಪೋಸಿಟಿಂದ ಯಾವ ಗಾಡಿನೂ ಬರಲ್ಲ ಇವಾಗ. ಮುಂಚೆ ಆಪೋಸಿಟಿಂದನೂ ಗಾಡಿ ಬರೋದು, ತುಂಬ ಜಾಮ್ ಆಗಿಬಿಡೋದು. ಇವಾಗಿಲ್ಲ ಜಾಮ್ ಆ ಥರ. ಮುಂಚೆ ಚಂದಾಪುರದಿಂದ ಹತ್ತಿಪಲ್ಲೆವರೆಗೂ ಫುಲ್ಲು ಜಾಮ್ ಇರೋದು. ಇವಾಗ ಸರ್ವಿಸ್ ರೋಡು ಜಾಮ್ ಆಗಲ್ಲ, ಮೇನ್ ರೋಡು ಜಾಮ್ ಆಗಲ್ಲ. ಯಾಕೆ ಅಂತಂದರೆ ಇವಾಗ ಯೂಟರ್ನ್ ಎಲ್ಲ ಎತ್ಬಿಟ್ಟವ್ರು, ಎಲ್ಲೂ ಟರ್ನ್ ಇಲ್ಲ. ಚಂದಾಪುರದಿಂದ ಹತ್ತಿಪಲ್ಲೆ ಗಂಟ ಫ್ರೀಯಾಗಿ ಹೋಗ್ಬೋದು, ಜಾಮೇ ಇಲ್ಲ ಇವಾಗ. ಇವಾಗ ಗ್ಯಾಸ್ ಕಮ್ಮಿ ಇದೆ, ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊಳ್ಳಲ್ಲ. ಇಲ್ಲಿ ಒಳ್ಳೆ ಮೈಲೇಜ್ ಕೊಡುತ್ತೆ ಜಿಯೋದಲ್ಲಿ. ಒಂದೊಂದು ಬಂಕಲ್ಲಿ ಒಂದೊಂದು ಥರ ಮೈಲೇಜು. ಇವಾಗ ಫೈನಲಿ ಗ್ಯಾಸ್ ಹಾಕ್ಸ್ತಾ ಇದೀವಿ. ನಮ್ಮ ಪಾಪು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದೆ. ಪಾಪು ಫುಲ್ ಟ್ಯಾಂಕ್ ಗ್ಯಾಸ್ ನಂದು 740 ರೂಪಾಯಿ ಹಿಡಿದಿದೆ ಇವತ್ತು. ಪ್ರೆಸರ್ ಚೆನ್ನಾಗಿತ್ತು ಅಲ್ಲ ಲಕ್ಷ್ಮಮ್ಮ?
ಫೈನಲಿ ರೀಚ್ ಆದ್ವಿ. ಎಲ್ಲಿಗೆ ಅಂತಂದ್ರೆ ಇದು ಗೊತ್ತೇ ಇದೆ ಅನ್ಸುತ್ತೆ ಕೆಲವ್ರಿಗೆ ಗೊತ್ತಿಲ್ಲ. ಇಲ್ಲಿ ಒಂಚೂರು ಪಾರ್ಕಿಂಗ್ ಸಿಗೋದು ಕಷ್ಟ. ಇಲ್ಲಿ ಉಂಟು. ಸಾರಿ ಫೈನಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾನು, ಲಕ್ಷ್ಮಮ್ಮ, ನಮ್ಮಮ್ಮ. ಲಕ್ಷ್ಮಮ್ಮ ಎಂಟ್ರಿ ಮಾಡ್ಸಕ್ಕೆ ಅರ್ಧ ಅವರ್. ಫೈನಲಿ ಚೆಕಪ್ ಎಲ್ಲ ಮುಗೀತು. ನೋಡಮ್ಮ ಈ ಕಡೆ ಲಕ್ಷ್ಮಮ್ಮ. ಫೈನಲಿ ಚೆಕಪ್ ಎಲ್ಲ ಮುಗೀತು. ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ನೋಡೋಣ. ನೋಡಿ, ಅತ್ತಿಬೆಲೆ ಹತ್ರನೇ ಇವಾಗ ಯೂ ಟರ್ನ್ ಮಾಡಬೇಕು. ಇವಾಗ ಜಾಮ್ ಅದಕ್ಕೋಸ್ಕರನೇ ಕ್ಲಿಯರ್ ಆಗೋದು. ಇಲ್ಲಿ ಸ್ವಲ್ಪ ಸಾಯಂಕಾಲ ಹೊತ್ತು ಅತ್ತಿಬೆಲೆ ಹತ್ರ ಜಾಮ್ ಆಗ್ಬೋದು, ಯಾಕಂದ್ರೆ ಯೂ ಟರ್ನ್ ಮಾಡೋರು ತುಂಬಾ ಜನ ಇರ್ತಾರೆ. ಅದಕ್ಕೋಸ್ಕರ ಅಂದ್ರೆ ರೋಡ್ ದೊಡ್ಡದಾಗಿದೆ, ಈಸಿಲಿ ಮಾಡ್ಬೋದು. ಉಸ್ಕೂರ್ ಗೇಟಿಂದ M5 ಮಾಲ್ಗೆ ಹೋಗೋಕ್ಕಾಗಲ್ಲ. M5 ಮಾಲ್ಗೆ ಹೋಗ್ಬೇಕಂದ್ರೆ ಹಿಂಗೆ ಫ್ರೂಟ್ ಮಾರ್ಕೆಟ್ ಮೇಲೆನೆ ಹೋಗ್ಬೇಕು. ಇವಾಗ ಫ್ರೂಟ್ ತಗೊಂತ ಇದ್ದೀನಿ. ಇಲ್ಲೆಲ್ಲ ಕಮ್ಮಿ ರೇಟು, ಅದಕ್ಕೋಸ್ಕರ ಫ್ರೂಟ್ ಮಾರ್ಕೆಟ್ಗೆ ಬಂದೆ ತಗೊಳಕ್ಕೋಸ್ಕರ. ಟೋಟಲ್ ಕಿತ್ನೋ 190. ಫ್ರೂಟ್ ಮಾರ್ಕೆಟ್ ಅಲ್ಲಂತೂ ಹಣ್ಣುಗಳು ತಿನ್ನಕ್ಕೆ ಒಳ್ಳೆ ಜಾಗ. ಫೈನಲಿ ಬಂದ್ವಿ ಮನೆಗೆ. ಪಾಪು ಇವಾಗ ಮಾವಿನ ಹಣ್ಣು ತಿನ್ನೋಣ ಬಾ. ಕಮಾನ್. ಇವಾಗ ನಮ್ಮ ಲಕ್ಷ್ಮಮ್ಮ ಬಟ್ಟೆ ತೆಗ್ದು ಬೇರೆ ಬಟ್ಟೆ ಹಾಕಿದೀವಿ, ಇಲ್ಲಾಂದ್ರೆ ಅದು ಹೊಸ ಬಟ್ಟೆ ಗಲೀಜ್ ಮಾಡ್ಬಿಡುತ್ತೆ ಅಲ್ಲ ಲಕ್ಷ್ಮಮ್ಮ. ಇವಾಗ ಸ್ವಲ್ಪ ಹೊತ್ತು ರೆಸ್ಟು ಅಲ್ಲ ಲಕ್ಷ್ಮಮ್ಮ. ಹಾಡ ಸಾಂಗ್ ಹಾಡು. ಇವಾಗ ನನ್ನ ಮಗಳು ಊಟ ಮಾಡ್ತಾ ಇದ್ದಾಳೆ. ಏನು ಊಟ ಅಂತಂದರೆ ರೈಸ್ಗೆ ಲೈಟಾಗಿ ದಾಲ್ ಫ್ರೈ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೀವಿ. ಇದು ಒಂಥರ ಸ್ಮೂತ್ ಇರುತ್ತೆ, ಖಾರ ಇರಲ್ಲ, ಏನಿರಲ್ಲ, ಬರೀ ರೈಸು ಮತ್ತು ದಾಲು, ಲೈಟಾಗಿ ಉಪ್ಪು ಹಾಕಿರ್ತೀವಿ. ಖಾರ ಗಿರ ಏನು ಹಾಕಲ್ಲ. ಖಾರ ತಿನ್ಬಿಟ್ರೆ ಆಮೇಲೆ ಅಂತ ಮಾಡ್ಬಿಡ. ನೋಡಿ ಇವಾಗ ಆರಾಮಾಗಿ ತಿಂತಾಯಿದೆ ಖುಷಿಯಾಗಿ. ಮತ್ತು ಇಬ್ಬರು ಬಂದಿದ್ದಾರೆ. ಇವರು ಏನೋ ಕೆಲಸ ಇರ್ಬೇಕು ಅನ್ಸುತ್ತೆ. ಸುಮ್ಮನೆ ಅಂತೂ ಬರಲ್ಲ ಇವರು, ಯಾಕಂದರೆ ಇವ್ರಿಗೆ ಒಂದು ಕೆಲಸ ಇರುತ್ತೆ. ಇನ್ನೊಂದು ಕೆಲಸಕ್ಕೆ ಹುಡ್ಕೊಂಬ ಹಿಂಗೆ ಬಂದಿದ್ದಾರೆ ಅಂದರೆ ಇಲ್ಲೊಂದು ಕೆಲಸ ಇರ್ಬೋದು. ಮತ್ತೆ ಏನು ಸಮಾಚಾರ? ಇದು ಐಡಿ ಏನು ನಿಂದು? ಇದು ಅಲ್ಲ ಕಣೋ, ಇದು ಕೆಲಸ ಮೂಡಲಿದ್ದೀನಿ ಅಲ್ಲಿ ಕೆಲಸದಷ್ಟೇ. ಅಲ್ಲ ಕಣೋ, ಇದ್ರದ್ದು ಯೂಟ್ಯೂಬ್ ಐಡಿ. ಹಾಂ, ಅರುಣ್ ದಾಮಿ. ಓಕೆ, ನಾನು ಇವೊಂದು ಐಡಿ ಇದೆಯಾ? ಇನ್ನು DIನಾ ಐಡಿ ಇದೆ ಅನ್ಸುತ್ತೆ ನೋಡಲೆ. ಇದು ಯಾವ್ದು ಐಫೋನ್? ಏನು ಎಷ್ಟು ಸೌಕರ್ಯ ಆಗಿದೆ ನಿಮಗೆ? ಹೆವಿಯಪ್ಪ ನೋಡಿ, ಇದು ಐಫೋನ್. ಇದು ಐಫೋನ್ ಅಲ್ಲ, ಇದು ಐಫೋನ್ ನೋಡಿದೆ. ಏನಿದು? ಮ್ಯಾಕ್ಬುಕ್ ಬೇರೆ ಆರ್ಡರ್ ಮಾಡಿದಾನಪ್ಪ ಅವನು. ಇದು ಐಫೋನ್. ಇದು ಐಫೋನ್ ಯಾವುದು? 15+. ಇದು 15+. ಇದು ಯಾವುದು? ಇದು AirDrops ಜನರೇಷನ್ 3 Pro. ಓಕೆ, ಸರಿ. ಪೋಸ್ಟ್ ನೋಡಿ ಹೆಂಗಿದೆ, ಡಿಫ್ರೆಂಟ್ ಆಗಿದೆ. AirDrop ಯಾವ್ದಿದು? AirDrop ಜನರೇಷನ್ 3. AirDrop ಜನರೇಷನ್ 3 ಪ್ರೋನಾ? ಓಕೆ. ಇದು ಕೊಡು, ಒಂದು ನಿನ್ನ ಫೋನ್ ಕೊಡು, ನಿಂದು. ಏನು ಸೌಕರ್ಯ ಇದ್ದೀರೋ ಇಬ್ರು? ಇದ್ಯಾವುದು? S26 ಅಲ್ಟ್ರಾ, ಸ್ಯಾಮ್ಸಂಗ್ ಅಲ್ಟ್ರಾ. ಅಲ್ಟ್ರಾ. ಇನ್ನೊಂದು ಯಾವ್ದು ಇತ್ತಲ್ಲ ನಿನ್ನ ಹತ್ರ? ಚೈನಾ ಸೆಟ್ಟು ಇಲ್ಲ? ಐಫೋನ್ ಚೈನಾ ಸೆಟ್ ಅಂತೀರಲ್ಲ, ಐಫೋನ್. ಅದ್ಯಾವ್ದು ವಿವೋ ಯಾವ್ದು ಮಡಗಿದೆಯಲ್ಲೋ? ವಿವೋನ V23. ಇದು ಇನ್ನೊಂದು ಮಡಗಿದೆಯಲ್ಲ, ಇದು ಯಾವುದದು? G5ನೋ ಯಾವುದೋ ಇತ್ತಲ್ಲ ನಿನ್ನ ಹತ್ರ? ಸರಿ ಆಯ್ತು, ಇರ್ಲಿ ಬಿಡಿ, ಯಾವ್ದನ್ನ ಇರಲಿ. ನಿಂದು ತಾನೇ, ನನ್ಗೆ ಕೊಡ್ತೀಯಾ? ಸುಮ್ಮನೆ ನನ್ನ ಜೊತೆಲಿ ಬಾರೋ. ಸುಮ್ಮನೆ ಅದೇನೋ ಸುಮ್ಮನೆ ಅಂದರೆ ಸುಮ್ಮನೆ ನಾನು ಸುಮ್ಮನೆ ಯಾರು ಮಾಡ್ತಾರೆ ಮೆಂಟ್ಲಿನಲ್ಲಿ ಅಂದ್ರೆ ಮೆಂಟಲ್ ಕರೆದ್ರೆ ಬಂದ್ಬಿಡ್ತಾನ. ಸುಮ್ಮನೆ ಓಡಾಡ್ರೆ ಮೆಂಟಲ್ ಅಂತಾರೆ. ಏನು ಓಡಾಡ್ತೀಯಾ? ಸುಮ್ಮನೆ ಕಾರಣ ಇರುತ್ತೆ. ಓಡಾಡಿದ್ರೆ ಮೆಂಟಲ್ ಆಗಲ್ಲ. ಓಡಾಡ್ತೀಯಾ? ಇದೆಲ್ಲ ಏನು ಹೊಟ್ಟೆ ಕಡಿಮೆ ಆದ್ರೆ ನಾವು ಸತ್ತೋಗ್ತೀವಲ್ಲ. ಹೆಂಗೆ ಭಾರಿ ಇಷ್ಟೊಂದು ಇಂಟೆಲಿಜೆಂಟ್. ಇದನ್ನ ಏನಂತಾರೆ? ಹೊಟ್ಟೆ ಅನ್ನಲ್ಲ ಇದನ್ನ ಬಟ್ಟೆ ಒಳಗಿರೋದು ಹೊಟ್ಟೆ. ನಿನ್ನ ಹತ್ರ ಇಲ್ಲ ಬಟ್ಟೆ ಹೋಗಿತಾ ಇದೆಯಲ್ಲ? ಹೋಗಿಲೇಬೇಕಲ್ಲೋ. ಯಾಕ ಎಂತ ಇಲ್ಲೇನೋ? ಇವತ್ತು ರಜಾ ಹಾಕಿದ್ದೆ, ಅವಳು ಕೆಲ್ಸಕ್ಕೆ ಹೋಗಿದ್ದಾಳೆ. ಕೆಲ್ಸದಿಂದ ಬಂದು ಲೇಟ್ ಆಗುತ್ತೆ ಪಾಪ. ಅಲ್ಲೂ ಕೆಲಸ ಮಾಡ್ಬೇಕು, ಇಲ್ಲೂ ಕೆಲಸ ಮಾಡ್ಬೇಕಲ್ವಾ? ಹೆಣ್ಮಕ್ಳು ತಂದ್ಮೇಲೆ ಕೆಲಸ ಮಾಡ್ಲೇಬೇಕು ತಾನೆ. ಹೆಣ್ಮಕ್ಳು ತಿನ್ನಲ್ಲ ಊಟ? ತಿಂತಾರಪ್ಪ, ಎಲ್ಲರೂ ತಿಂತಾರೆ. ನೀನು ರಜಾ ಹಾಕಿದೆ ಅಂದ್ರೆ ಮನೇಲಿ ಕೂತ್ಕೊಬೇಕು, ಬಟ್ಟೆನ ತೊಳಿತಿ.
ಅದೇ 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 ನಾನು ಅದೇ ಹೇಳ್ತಾ ಇದ್ದೀನಿ. ತೊಳಿತಾ ಇದ್ದೀನಿ. ಹೆಣ್ಮಕ್ಳು ಮನೇಲಿ ಹಿಡ್ಕೊಂಡು ಬಟ್ಟೆ ತೊಳಿತಾ ಇದ್ದಾನೆ. ಸ್ವಲ್ಪ ಉಗಿರಿ ಇವನಿಗೆ. ನಾನು ಉಗ್ದಿ ಬೇಜಾರೈತೆ. ಒಳ್ಳೆ ಕೆಲಸ ಮಾಡಿದ್ರೆ ಓಕೆ. ಆಂಟಿ ಬಂದ್ರು. ಆಂಟಿ ಇವಾಗ ಬಾಯ್ ಅಂತ ಇದ್ದಾರೆ, ಯಾರಿಗಂತ ಗೊತ್ತಾಗ್ಲಿಲ್ಲ, ನಾವು ಇಷ್ಟು ಜನ ಇದೀವಿ. ಬಾಯ್ ಆಂಟಿ ನೋಡಿ ಆಂಟಿ, ಹೆಣ್ಮಕ್ಳು ಹಿಡ್ಕೊಂಡು ಬಟ್ಟೆ ಹೋಗಿತಾ ಇದ್ದಾನೆ. ಏನಾದ್ರು ಹೇಳಿ ಇವನಿಗೆ. ಎಲ್ಲ ಮಾಡಿ ಕೆಲಸ ಎಲ್ಲ ಮಾಡ್ತೀವಿ. ಯಾಕಂದ್ರೆ ಊಟ ನಾವೇ ಮಾಡ್ತೀವಿ, ಲೇಡೀಸ್ ಮಾಡ್ತಾರೆ. ಅದೇ ಪಾಪ ಎಲ್ಲ ಮಾಡ್ತಾರೆ. ತಗೊಳಕೊಂಡ್ಬಿಟ್ನಪ್ಪ ಸ್ವಾಮಿ. ಓಕೆ ಓಕೆ ಓಕೆ, ಅರ್ಥ ಆಯ್ತು. ಇಲ್ಲ ಫ್ರೆಂಡು ಪರಿಚಯ ಇವನು. ಹಂಗೆ ಪರಿಚಯ ಆಗಿದೆ ಈ ಆ ತೋಟದಲ್ಲಿ. ಆತ ಕೆಲಸ ಮುಗಿತಾ ಆಂಟಿ? ಕೇಕೆ 1000 ರೂಪಾಯಿ ಕೇಳ್ತಾಳೆ. ನಮ್ದು ಮಂದಷ್ಟು 5 ಸಲ ಆಗೈತೆ, 5 ಕೆಜಿ ಕೇಳ್ತಂದಿರೋದು ನಾವು. ಮತ್ತೆ ಜನ ಅಂತಾರೆ ಇಲ್ಲಿ ಕಷ್ಟ ಅಂತಾರೆ, ಮತ್ತೆ ಅದೆಲ್ಲ ಯಾಕೆ ಬೇಕು? ತಿನ್ಬೇಕು, ಮಾಡೋದು ಯಾಕೆ, ದುಡಿಯೋದು ಏನಕ್ಕೆ, ತಿನ್ನಕು ಉಣ್ಣಕು. ಮಗಳು ಬಡ್ಡೆಗೂ ಬೇಡ, ಕಾಸು ಖರ್ಚಾಗುತ್ತದೆ. ಹೆಂಗೆ ಆಂಟಿ ಇವನು? ಹಾ, ಹೇಳೋ ಮಗಳಿಗೆ ಹೆಂಗ್ ಮಾಡ್ಬೇಕು ಗ್ರ್ಯಾಂಡ್ ಆಗಿ, ಗೊತ್ತಾ? ನಮ್ಗೆ ಊಟ ಹಾಕಿ ಬಿರಿಯಾನಿ ಹಾಕಿ ಎಲ್ಲರಿಗೂ ತಿನ್ನಿಸ್ಬೇಕಪ್ಪ ನೀನು. ಕೊಡ್ಸ್ಬೇಕಪ್ಪ. ಇದು ಇರ್ಬೇಕಲ್ಲ. ಏನು ಅಲ್ಲ ಅಣ್ಣ, ಮತ್ತೆ ಕೆಲಸ ಇವತ್ತಿದ್ದು ನನಗಿದ್ದು ಮತ್ತೆ ಗ್ಯಾರಂಟಿ ಚೆನ್ನಾಗಿರ್ಬೇಕು, ತಿನ್ಬೇಕು. ಎಂಜಾಯ್ ಕರೆಕ್ಟ್ ಒಳ್ಳೆ ಪಾಯಿಂಟ್ ಹೇಳಿದ್ರು ನೋಡು. ನಾಳೆ ದಿನ ಯಾರು ಇರ್ತಾರೆ ಯಾರು ಹೋಗ್ತಾರೆ, ಇರೋಷ್ಟು ದಿನ ಕರೆಕ್ಟಾಗಿ ಇರಬೇಕು. ದುಡ್ಡು ಮತ್ತೆ ಯಾಕೆ ಗ್ಯಾರಂಟಿ? ಹಾಂ, ಅಲ್ಲ ನಾವು ಹೋಗ್ತೀವಿ ನೀವು ಕರೆಕ್ಟಾಗಿ ಹೋಗಿ, ಅಂದ್ರೆ ನೀವು ರೋಡ್ ಸೆಂಟ್ರ್ ಹೋದ್ರೆ ಕಷ್ಟ. ಹೋಗ್ತೀವಿ. ಅಲ್ಲ ನಮ್ಮ ಸರಿಯಪ್ಪ. ಇವಾಗ ಸೈಡಲ್ಲಿ ಹೋಗ್ತಾ ಇರ್ತಾರೆ, ಯಾವನ ಬಂದು ಕುದ್ಬಿಟ್ರೆ ಏನು ಮಾಡ್ತೀಯಾ? ಏನು ಮಾಡ್ತೀಯ? ಆಗಲ್ಲ ಕಣ ಆ ಥರ. ಅದು ಹೆಂಗೆ ಹೇಳ್ತೀಯಾ? ಯಾರೋ ಡ್ರಿಂಕ್ ಡ್ರೈವ್ ಮಾಡ್ಕೊಂಬಂದು ಕುದ್ಬಿಟ್ರೆ ಏನು ಮಾಡ್ತೀಯಾ? ಹಣೆ ಬರ ಅಂತೀರಾ? ಸರಿ ಸರಿ ಲಕ್ಷ್ಮಮ್ಮ ನೋಡ್ದಾ, ಬರ್ಡೇ ಮಗಳಿಗೆ ಬರ್ಡೇ ಕಾಸು ಖರ್ಚು, ಕೇಕ್ ಕಟ್ ಮಾಡೋಕ್ಕೂ ಕಾಸು ಖರ್ಚಾಗುತ್ತೆ, ವೇಸ್ಟ್ ಆಗುತ್ತೆ, ನಾನು ಮಾಡಲ್ಲ ಅಂತಾನೆ. ದುಡ್ಡಿಲ್ಲ ಕಣಲ್ಲಿ. ಲೇ ದುಡಿತೀನಿ ಅಂತೀಯಲ್ಲ, ಮತ್ತೆ ಏನಕ್ಕೋದು ವೇಸ್ಟ್ ನೀನು? ನೀನು ನಿಮ್ಮ ತಮ್ಮ ಅಪ್ಪ ಅಮ್ಮ ಎಲ್ಲರೂ ದುಡಿತಾರೆ ಮನೇಲಿ. ನಾನು ಉಂಡಿ ಇಕ್ಕಿದ್ದೀನಿ 1 ಲಕ್ಷದ್ದು, ಅದು ಹಾಕಿದ್ರೆ ದೊಡ್ಡ ಗ್ರ್ಯಾಂಡ್ ಆಗಿ ಮಾಡ್ಬೋದು. ಕೂಡಿಕ್ತಾ ಇದ್ದೀನಿ. ಇವನು 1 ಲಕ್ಷದ್ದು ಉಂಡಿ ತರ ಮಾಡಿದ್ದಾನೆ. ಇದೇನಂತಾರೆ, ಪಿಗ್ಗಿ ಬ್ಯಾಂಕ್ ಮಾಡಿದ್ದಾನೆ. ಪಿಕ್ಕಿ ಬ್ಯಾಂಕ್ ಅಲ್ಲ, ಪಿಗ್ಗಿ ಪಿಕ್ಕಿ ಬ್ಯಾಂಕ್ ಬ್ಯಾಂಕ್ ಅಲ್ಲ, ಮನಿ ಸೇವಿಂಗ್ ಬಾಕ್ಸ್. ಅದೇ ಪಿಗ್ಗಿ ಬ್ಯಾಂಕ್ ಏನಂತಾರೆ Same 1 ಲಕ್ಷದಂತೆ ಟಾರ್ಗೆಟ್. ಎಷ್ಟು ದಿನ ಆಯ್ತಾ ನೀನು ಮಾಡಿ? 3 ತಿಂಗಳಿಂದ ಆಗ್ತಾನೆ ಇದೆ, ಇನ್ನೂ ತುಂಬಿಲ್ಲ. ಅದು ತುಂಬ ಹೊಡೆದೋಗ್ಬೇಕು ಅದು. 3 ತಿಂಗಳಿಂದ ಆಗ್ತೇನಂತೆ, ಬಟ್ ಎಷ್ಟು ಆಗ್ತದೆ ಅಂತ ಗೊತ್ತಿಲ್ಲ, ಯಾವಾಗ ತುಂಬುತ್ತಂತಾನು ಗೊತ್ತಿಲ್ಲ. ಗೊತ್ತಿಲ್ಲ. ತುಂಬಿ ಏನ್ ಅದೇ ಮಾಡ್ತಾನ ಡಮರ್ ಅನ್ಬೇಕು ಹಂಗೆ. ಡಮರ್ ಬಾಂಬ್ ಹಾಕ್ಬಿಡು, ಡಮರ್ ನೋಡುತ್ತೆ, ದುಡ್ಡು ಯಾರು ಹೋಗುತ್ತೆ ರಿಲೇಷನ್ ಯಾರು ಬಂದು ಕೊಡ್ತಾರೆ. ಮತ್ತೆ ಡಮರ್ ಅನ್ನೋದಕ್ಕೆ ಬಾಂಬ್ ಹಾಕ್ಲೇಬೇಕು. ಏನೇನೋ ಹುಚ್ಚಿನ ಥರ ಮಾತಾಡ್ತವ್ರೆ. ಎಲ್ಲ ನಿಮ್ಮಿಂದನಪ್ಪ ಕಲ್ತಿರೋದು ನಾವು. ಇಲ್ಲ ಏನೋ ಇದು ಕೆಳಗೆ ಬಿಡಿಸಿದ್ಯಾ? ಅಲ್ಟ್ರಾಲೇ ಇಲ್ಲೇರು. ಓ ಲಾಗಿದೆಯಲ್ಲೋ, ಅದೇ ಮಾತ್ರ ಐತೆ. ಏ ಒಳಗೆ ಆಗಿದೆಯಲ್ಲೋ ಇದು. ಇಲ್ಲ ಇಲ್ಲ, ಇದು ಆಚೆ, ಇದು ಒಳಗೆ ಆಗಿದೆ. ಟೆಂಪರ್ಲೆಸ್ ತೆಗಿ, ಅದಕ್ಕೆ ಹೆಂಗೋ ಮಾಡ್ತಿದ್ದೆ ತಾನೆ ವಿಡಿಯೋ ನೋಡ್ಬಿಡ್ಲಿ ಅದನ್ನು. ಲೋ ಇಲ್ಲ ಲೋ, ಭಯ ಆಗ್ತಿತ್ತು ನಂಗೆ. ಟೆಂಪರ್ಲೆಸ್ ನೀನು ಇನ್ಶೂರೆನ್ಸ್ ಮಾಡಿಸಿಲ್ವಾ? ಇನ್ಶೂರೆನ್ಸ್ ಮಾಡಿಸಿದೀನೋ. ಟೆಂಪರ್ ತೆಗಿ, ಟೆಂಪರ್ಗೆ ಆಗಿ ಒಳಗೇನೆ ಆಗಿದೆ. ಆಚೆ ಇದು 200 ರೂಪಾಯಿ 100% ಕೊಟ್ಟು ಟೆಂಪರ್ ಹಾಕ್ಸ್ಕೊಳ್ಳೋ, ತೆಗಿಯೋ ನೋಡು. ಇಲ್ಲ ಇಲ್ಲ, ಕಾಸಿಲ್ಲ ಮಗ. ಇದು ಬೆಸ್ಟ್ ಅಲ್ಲೇ. ತೆಗಿ ತೆಗಿ. ಆಚೆಲೆ ಓಕೆ ಓಕೆ, ಇರ್ಲಿ ಬಿಡು ಹಂಗಾದ್ರೆ. ಒಳಗೆ ನೋಡು, ಲೇಟಾಗಿ ನೋಡು. ಇಲ್ಲ ಹೋಗಿದೆ. ಇಲ್ಲ 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 ನನ್ನ ಮಗನೇ ಸುಮ್ಮನೆ. ಇಲ್ಲ ಇಲ್ಲ ಬಿಡು, ಅಷ್ಟು ಬೇಗ ಹೋಗಲ್ಲ ಕಣ. ಸ್ಯಾಮ್ಸಂಗ್ S25 ಅಲ್ಟ್ರಾ ಎಷ್ಟು ಕೊಟ್ಟು? S26 ಅಲ್ಟ್ರಾ ಹಾಂ, S26 ಅಲ್ಟ್ರಾ ಎಷ್ಟು ಕೊಟ್ಟೆ ಇದಕ್ಕೆ? ಎಷ್ಟು ಕೊಟ್ಟಿದ್ದು ನೀನು ಏನು ರೊಕ್ಕ? ರೊಕ್ಕನ ಕಾಸು. EMI ಹಾಕ್ಸ್ತಾ ಇಲ್ಲ ಚಲೋ. ಓ ಹಂಗೆ ಹಂಗೆ ಹಿಂಗೋ ನೀನು. ಎಷ್ಟು ಡೌನ್ ಪೇಮೆಂಟು? 37,000 ಡೌನ್ ಪೇಮೆಂಟ್ ಮಾಡಿದೆ. ಪರ್ ಮಂತ್ 12.5 ಕಟ್ತಾ ಇದೀನಿ, 1 ವರ್ಷಕ್ಕೆ ಡಮರ್. 12,500 ಕಟ್ತಾ ಇದೆಯಾ? ಅವನಲ್ಲೇ ಮತ್ತೆ ಇದೇನಕ್ಕೆ ಮಾಡಿದೆ? ಅಷ್ಟರಲ್ಲೇ ಅಷ್ಟು ದುಡಿತಾ ಇದೆಯಲ್ಲ, ಈ ಬ್ಲಾಗ್ ಎಲ್ಲ ಯಾಕೋ ಮಾಡ್ತೀನಿ ನೀನು? ಯಾವ್ದ್ರಲ್ಲಿ ಕೇವಲ ನನ್ನ ಮಗನ ನೋಡೋನಿಗೆ. ನಿನಗೆ ಒಂದು ಟಾಸ್ಕ್ ಕೊಡ್ತೀನಿ. ಏನ್ ಟಾಸ್ಕಪ್ಪ? ನಿನಗೆ ಏನು ಗೊತ್ತಾ, ನಿನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ ಅಂತಂದ್ರು ನೀನು ಒಂದು ದಿನ ಪೂರ್ತಿ ಊಟ ಮಾಡಬೇಕು 3 ಟೈಮು. ಯಾವ ಥರ ಐಡಿಯಾ ಯೂಸ್ ಮಾಡ್ತೀಯಾ? ಒಳ್ಳೆ ಐಡಿಯಾ ಹೇಳ್ತೀನಿ, ಕೇಳಿಸ್ಕೊ. ಬೆಳಗ್ಗೆ ಎದ್ದೋಳ್ತೀನಿ, ಮನೇಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಫ್ರೆಂಡ್ ಮನೆಗೆ ಹೋಗ್ತೀನಿ. ಅಲ್ಲಿ ಟಿಫನ್ ಕೊಡಿಸ್ತಾನೆ. ಹಂಗೆ ಕೊಡ್ಸಲ್ಲ, ಆ ಥರ ಅಲ್ಲ. ನಾನು ಫ್ರೀ, ಅದು ಫ್ರೀ. ಯಾವ ಥರ ಗೊತ್ತಾ ಟ್ರಿಕ್ ಯೂಸ್ ಮಾಡಬೇಕು? ಫ್ರೆಂಡ್ ಮನೆ ಇಲ್ಲ ಅಂತಂದ್ರೆ ಫ್ಯಾಮಿಲಿ ಎಲ್ಲ ರಿಲೇಷನ್ ಮನೆ ಹತ್ರ ಸುಮ್ಮನೆ ನಿಂತ್ಕೊಂಡ್ರೆ ಕೇಳಿ ಅವರು ಏನಂತ ಗೊತ್ತಾ, ಏನಪ್ಪ ನಾಷ್ಟ ಇಷ್ಟ ಆಯ್ತಾ ಅಂತಾರೆ. ಇಲ್ಲ ಅನ್ಬೇಕು. ಬಾರ ಬಾರೋ ಅಂತಾರೆ, ಕೊಡಿಸ್ತೀನಿ, ಮನೇಲೆ ತಿನ್ನಿಸ್ತಾರೆ. ಓಕೆನಾ? ಅದೊಂದು ಸೀನು. ಇನ್ನೊಂದು ಸೀನು, ಸುಮ್ಮನೆ ಅವ್ರ ಮನೆ ಹತ್ರ ಈಗ ಆರ್ಡರ್ ಎತ್ಕೊಂಡು ಹೋಗ್ತಾ ಇರ್ತೀಯ, ಏನ್ ಆರ್ಡ್ರು? ಏನೋ ಒಂದು ಡೆಲಿವರಿ ತಗೊಂಡು ಹೋಗ್ತಾ ಇರ್ತೀಯ. ಕರೆಕ್ಟಾಗಿ ಹೊಟ್ಟೆ ಹಸ್ತಂದ್ರೆ ಅವ್ರ ಮನೆ ಹತ್ರ ಹೋಗು. ಅವ್ರು ಆ ಕಡೆ ಈ ಕಡೆ ಅಂತ ನೋಡು, ಅವ್ರು ನಿನ್ಗೆ ಅಲ್ಲಿ ಕಾಣ್ತಾರೆ. ಅವ್ರು ನಿನ್ಗೆ ಕರೀತಾರೆ, ಏನಪ್ಪ ಇಲ್ಲಿ ಅಂತ. ಸುಳ್ಳು ಹೇಳ್ಬಿಡು, ಇಲ್ಲೇ ಇದೆ ಪಕ್ಕದ ಮನೆಯೇ ನಾವು ಆರ್ಡರ್ ಕೊಡಕ್ ಬಂದಿದ್ದು ಅಂತ, ಊಟ ಮಾಡ್ದೇನಪ್ಪ ಅಂತ ಕೇಳ್ತಾರೆ. ಇಲ್ಲ ಅನ್ಬೇಕು. ಕೆಲವ್ರು ಕೇಳಲ್ಲ, ಅವಾಗ ಏನ್ ಮಾಡ್ತೀಯಾ? ಅವಾಗ ಏನ್ ಮಾಡ್ತೀನಿ ಅಂದ್ರೆ, ಆಯ್ತಾ ಊಟ ಅಂತ ಕೇಳು. ಇಲ್ಲ ಇಲ್ಲ, ಏನ್ ಮಾಡ್ತಿದ್ದೀರಾ, ಯಾರ್ಯಾರು ಇದ್ದೀರಾ ಅಂತ ಕೇಳಿ. ಎಲ್ಲ ಊಟ ಆಯ್ತಾ ಅಂತ ಕೇಳ್ತೀನಿ ನಾನೇ. ಇಲ್ಲ ಆಯ್ತಪ್ಪ ನಿಂದು ಅಂತ ಕೇಳ್ತಾರೆ. ಅವಾಗ ಆಯ್ತಾ ಅಂತ ಕೇಳಬೇಕು. ನಾನೇ ಕೇಳ್ತೀನಿ ಅನ್ಕೊಳ್ಳಿ. ಇವಾಗ ನಿಮ್ಮ ಮನೆಗೆ ಬಂದಿದ್ದೀನಿ,
ಊಟ ತಿಂದೇನ ಅಂತ ಕೇಳ್ತೀನಿ ನಿನಗೆ. ಇಲ್ಲ ಅಲ್ಲೋ ತಿನ್ಬೇಕು ಅಂತೀಯ, ಬಾ ಮತ್ತೆ ಕರೆದಾಗ ಅವಾಗ ಕರೆದಾಗ ಆಯ್ತು ತಿಂದಾಯ್ತಂದ್ರೆ ನೀನು ತಿಂದಾದ ಕೇಳಿ ಫ್ರೀಯಾಗಿ ತಿನ್ಬೇಕಂದ್ರೆ ಅದು ಬೆಸ್ಟ್ ಐಡಿಯಾ ಮಾಡಬೇಕು. ಒಳ್ಳೆ ಒಳ್ಳೆ. ದುಡ್ಡು ಇಲ್ದಿರೋ ಟೈಮಲ್ಲಿ ದುಡ್ಡಿರೋವಾಗ ನಾವೇ ಕೊಡಿಸ್ಬಿಡೋಣ. ಯಾರು ಕೊಡಿಸ್ತೀನಿ ನೀನು? ಬರಲಿ ಇರಲಿ ಕೊಡಿಸೋಣ. ನೀನು ಯಾವಾಗೂ ಕೊಡಿಸಿಲ್ಲ ಇದುವರೆಗೂ. ನಮ್ಮ ಲಕ್ಷ್ಮಮ್ಮ ಸ್ಕಿನ್ ನೋಡಿ, ಈ ಸ್ಕಿನ್ ನೋಡಿ, ನನಗೆ ಇದು ಇಷ್ಟ ಆಯಿತು. ಈ ಸ್ಕಿನ್ ಇಷ್ಟ ಆಯಿತು. ಅಂದರೆ ಇದು ಆಗ್ಬಿಟ್ಟಿದ್ದೀನೋ ವಯಸ್ಸಾಗ್ಬಿಟ್ಟಿದೆ, ಇದು ಇನ್ನೂ ವಯಸ್ಸಾಗಲಿಲ್ಲ. ಸ್ಟ್ಯಾಂಡ್ ಕೊಡು ತಗೊಳ್ಳಲೆ. ಏನೋ ಕಿತ್ತೋಗ್ರೆ ಸ್ಟ್ಯಾಂಡ್ ಕೊಡ್ತಾ ಇದೆಯಲ್ಲ, ಏನೋ ಯೂಸ್ ಇವೆಲ್ಲ ನೋಡಿಲಿ. ಲೇ ಕಿತ್ತಾಕ್ಬೇಡ. ಅದು ಆಲ್ರೆಡಿ ಕಿತ್ತೋಗಿರೋದು ಅಂತಲ್ಲ ನೋಡು. ಈ ವಸ್ತು ತಗೊಳಕ್ಕೂ ನಾನು ಎಷ್ಟು ಖರ್ಚು ಮಾಡಿರ್ಬೋದು ಹೇಳು? ಏನು ಖರ್ಚು ಮಾಡಿ ಎಷ್ಟಕ್ಕೆ? 300. ನಾನು ತರೋವಾಗ 300 ರುಪೀಸು. ಮನುಷ್ಯ ಅದನ್ನು ವಸ್ತು ತಗೊಂಡ್ರ ಮೇಲೇನೆ ಅವನು ವ್ಯಾಲ್ಯೂ ಗೊತ್ತಾಗೋದು. ನೀನು ಹೇಳ್ತಿದ್ಯಾ ಕಿತ್ತೋಗಿದ್ದದೆ ಅಂದ್ಬಿಟ್ಟು. ಬೇಕಾ ಬೇಡ? ಬೇಡ ನನಗೆ, ನಾನೇ ಯೂಸ್ ಮಾಡ್ತೀನಿ. ಹೋಗೋಲಿ. ನಾವು ಫೈನಲಿ ಬಂದ್ವಿ. ಏನಕ್ಕೆ ಅಂತಂದ್ರೆ ನೋಟ್ರಿ ಮಾಡಿಸ್ಕೊತಾನೆ. ನೋಡ್ರಿ ನನಗೆ ಐ ಆಮ್ ಹೆಲ್ಪರ್. ನಾನು ಆಪ್ರೇಟರು ಅಲ್ವಾ? ನಿನ್ನ ಯೂಟ್ಯೂಬರು ಅರುಣ್. ಥ್ಯಾಂಕ್ಸು ಹೆಲ್ಪ್ ಮಾಡಿದ್ದಕ್ಕೆ. ಇದೇ ಥರ ಡೈಲಿ ಹೆಲ್ಪ್ ಮಾಡ್ತಾ ಇರು. ನೋಡಿ ಮಾವಿನ ಹಣ್ಣು ತಂದಿರೋದು ಬಾರಿಸ್ತೈತಿ ಇವಾಗ. ನಾನು ತಿಂತಾ ಇದ್ದೀನಿ ಇವಾಗ, ಬಾರಿಸ್ತಾ ಇದ್ದೀನಿ. ನಮ್ಮ ಲಕ್ಷ್ಮಮ್ಮ ಮಾವಿನ ಹಣ್ಣು ತಿಂತೈತಿ ಇವಾಗ. ಫೈನಲಿ ಇವಾಗ ನನ್ನ ಊಟ. ಬೆಳಗ್ಗೆಯಿಂದ ಹೊಟ್ಟೆ ಹಸಿಲಿಲ್ಲ, ಇವಾಗ ಹೊಟ್ಟೆ ಹಸಿತು. ಅದಕ್ಕೋಸ್ಕರ ಇವಾಗ ತಿಂತಾ ಇದ್ದೀನಿ ಮಾವಿನಕಾಯಲ್ಲಿ. ಆವಾಗಲೇ ಹೊಟ್ಟೆ ತುಂಬಿಸ್ಬಿಟ್ಟೆ ಸರಿಯಾಗಿ. ಫೈನಲಿ ನಾನು ಆರ್ಡರ್ ಮಾಡಿದ್ದೆ ಇದು ಜೆಪ್ಟೋದಲ್ಲಿ ಗುಡ್ ನೈಟು, ಮತ್ತು ಇದು ಸೋಪು, ಮತ್ತು ಬೆಂಕಿಪಟ್ಟಣ. ಅದಾದಮೇಲೆ ಇದು ಕಾಯಿ ಮೆಣಸಿನ್ಕಾಯಿ, ಮತ್ತು ಇದು ಹಾಲು, ಮಿಲ್ಕ್. ಅಷ್ಟೇ ಬುಕ್ ಮಾಡಿದ್ದು. ಫುಲ್ ಡೇ ವ್ಲಾಗ್ ಮಾಡ್ತಾ ಇರೋದು ನಾನು. ನನ್ನ ಮಗಳು ಮಲಗ್ತಾನೆ ಇಲ್ಲ, ಅವಾಗಿಂದ ಆಟ ಆಡ್ತಾಯಿದ್ದಾರೆ ನೋಡಿ. ಯಾವ ಥರ ಆಟ ಆಡ್ತೈತೆ ಅದು. ಓಯ್ ಏನೋ ನೋಡಿ, ಮಲಗ್ತಾನೆ ಇಲ್ಲ ಇವಾಗ. ಅದು ಗಾಡಿಯಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ಲು ಅಷ್ಟೇ, ಅದಾದ್ಮೇಲೆ ಮಲಗ್ತಾನೆ ಇಲ್ಲ. ಹಲೋ ಹಲೋ ಏಯ್, ಆವಾಜ್ ಬೇರೆ ಆಗ್ತದೆ. ಏಯ್ ಸೋಪ್ ಕೊಡು, ತೊಳಿತೀನಿ. ಬಟ್ಟೆ ತೊಳಿತೀನಿ, ಕೊಡು 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 ಒಂದು ಕೊಡು. ಓಕೆನಾ? ನಾನು ಹೋಗಿ ಬಟ್ಟೆ ತೊಳಿತೀನಿ. ಓಕೆ ಬೇಬಿ ಟಾಟಾ. ಬಟ್ಟೆ ತೊಳಿತೀನಿ. ಓಕೆ, ಅದು ನಿನಗೆ ಬೇಕಾ? ತಗೋ, ಬಟ್ಟೆ ತೊಳಿತೀನಿ, ಕೊಡು. ಇದು ಕೊಡು. ಓಕೆ, ಇದು ಒಂದು ತೊಗೊಂಡು ಹೋಗ್ತಾನಾ? ಓಕೆ ಟಾಟಾ. ಸುಮ್ಮನೆ ಫ್ರೀ ಏನಕ್ಕೆ ಇರಬೇಕು, ಲೈಟಾಗಿ ಬಟ್ಟೆನಾರ ವಾಶ್ ಮಾಡ್ತೀನಿ. ಏನಾನ ಒಂದು ಕೆಲಸ ಮಾಡ್ತಾ ಇರಬೇಕು, ಇಲ್ಲಾಂದರೆ ಮನುಷ್ಯ ಸೋಂಬೇರಿ ಆಗಿ ಹೋಗ್ತಾನೆ. ಇವಾಗ ವಾಶ್ ಮಾಡೋಣ. ಏನು ಮಾಡೋದು, ಕೆಲಸ ಏನೋ ಒಂದು ಮಾಡ್ತಾ ಇರಬೇಕು, ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಸುಮ್ಮನೆ ಇದ್ರೆ ಮೈ ಕೈ ವರ್ಕ್ ಮಾಡಲ್ಲ. ಅದಕ್ಕೆ ಈ ಥರ ವಾಶ್ ಮಾಡ್ತಾ ಇದ್ರೆ ನಮ್ಮ ಬಟ್ಟೆನೂ ವಾಶ್ ಆಗುತ್ತೆ, ಈ ಕಡೆ ಮೈಂಡು ವಾಶ್ ಆಗ್ತಾ ಇರುತ್ತೆ. ಎಲ್ಲ ಗಲೀಜಿದೆ, ಆಮೇಲೆ ಮಾತ್ರ ವಾಶ್ ಮಾಡೋದು. ನಂದೊಂಥರ ಡಿಫ್ರೆಂಟ್ ವಾಶ್. ಅಷ್ಟೇ ಗಲೀಜಿರೋದು. ಇದು ಭಯಂಕರ ಗಲೀಜಿದೆ. ಇದು ನೋಡೋದು ಇವಾಗ ಇದು ಕಾಲರ್ ಹತ್ರ ಗಲೀಜು. ಫ್ರೆಂಡ್ಸಲ್ಲೂ ತುಂಬಾ ಗಲೀಜಾಗ. ನನ್ನ ಮಗಳು ಸುಳ್ಕೊಂಡು ಗಲೀಜ್ ಮಾಡ್ಬಿಡ್ತಾರೆ. ಇವಾಗ ಈ ಕಡೆ ಸೋಪ್ ತಂದಿದ್ದೀನಿ, ಚೆನ್ನಾಗಿದೆ. ಅಷ್ಟೇ ಕಣಮ್ಮ ನಾನು ವಾಶ್ ಮಾಡೋದು. ನೋಡು ವೈಟ್ ಆಯ್ತು ಅಷ್ಟೇ. ಎಲ್ಲಿ ಗಲೀಜಿದೆ ಅಲ್ಲಲ್ಲಿ ಮಾತ್ರ ನಾನು ವಾಶ್ ಮಾಡೋದು. ನೋಡಿ ಇಲ್ಲಿ ಗಲೀಜ್ ಇದೆಯಾ? ಕ್ಲೀನ್ಡಾ? ಅಷ್ಟೇ. ಬಟ್ಟೆ ವಾಶ್ ಮಾಡ್ಬಿಟ್ಟು ಕ್ಲೀನಾಗಿ ಒಣಗಾಕ್ಬಿಟ್ಟೆ. ನಂದು ಸ್ವಲ್ಪ ಬಟ್ಟೆಗಳಿದ್ವು, ನಮ್ಮೋಳ್ದು ಬಟ್ಟೆಗಳಿದ್ವು. ನಮ್ಮೋಳ್ ಬಟ್ಟೆ ಎಲ್ಲಿದ್ದಾವೆ ಅಂತಂದರೆ ಇಲ್ಲಿ ಹಾಕಿದ್ದೀನಿ ನೋಡಿ. ಇದು ನಮ್ಮೋಳ್ ಬಟ್ಟೆಗಳು ತೊಳೆದಿಕ್ಕಿದ್ದೀನಿ ಅಷ್ಟೇ. ಇನ್ನು ಕೆಲಸ. ಇವಾಗ ನನ್ನ ಮಗಳ ಹತ್ರ ಆಟ ಆಡ್ಬೇಕು ಸ್ವಲ್ಪ ಹೊತ್ತು. ಇದು ಹೆಂಗೆ ಡ್ಯಾನ್ಸ್ ಆಡ್ತೈತೆ. ಯೇ ತಗೋ ತಗೋ.
ಕೆಲಸಕ್ಕೆ ಹೋಗಿಲ್ಲ ಅಂದರೆ ಬರೀ ಪಾಪುನ ಆಟ ಆಡ್ಸೋದು. ನಾನು ನಮ್ಮಮ್ಮ ನಮ್ಮಪ್ಪ ಒಬ್ಬರು ಬಿಟ್ಟರೆ ಒಬ್ಬರು ಅಲ್ವಾ ಲಕ್ಷ್ಮಮ್ಮ? ಬಾಯಲ್ಲಿ ನೀನು ಬೇರೆ ಸುಸ್ಸು ಮಾಡಿದೆ, ಈಗ ಚಡ್ಡಿ ಚೇಂಜ್ ಮಾಡಬೇಕು. ತುಂಬ ಹೊತ್ತಾದಮೇಲೆ ನನ್ನ ಮಗಳು ಇವಾಗ ಹೊಟ್ಟೆ ಹಸ್ತೈತೆ. ಇವಾಗ ಹಾಲು ಕೊಡಿಸ್ತಾ ಇದ್ದೀವಿ ಮಗುಗೆ. ಎಷ್ಟೇ ಅನ್ನ ತಿನ್ಸಿದ್ರೂ ಹಾಲು ಬೇಕೇ ಬೇಕನ್ಸುತ್ತೆ ಮಗುಗೆ, ಇಲ್ಲಾಂದರೆ ಅಳುತ್ತದು. ಅದಕ್ಕೋಸ್ಕರ ಕುಡಿಯಮ್ಮ ಲಕ್ಷ್ಮಮ್ಮ. ಕರೆಂಟ್ ಬೇರೆ ಹೋಯ್ತು, ಟ್ರಾನ್ಸ್ಫಾರಮ್ ಡಮಾರ್ ಅಂದ್ಬಿಟ್ಟಿದೆ. ಇಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ. ಇವಾಗ ಫೈನಲಿ ಬಂದ್ಲು ನಮ್ಮ ಮಿಸ್ಸಸ್. ಕೆಲಸ ಮುಗಿಸ್ಕೊಂಡು ಕರೆಂಟ್ ಬೇರೆ ಇಲ್ಲ, ಅದಕ್ಕೆ ಆಚೆ ನಿಂತಿದ್ದೀವಿ. ಫೈನಲಿ ಕರೆಂಟ್ ಹೋಗ್ಬಿಟ್ಟಿದೆ. ಇಲ್ಲಿ ನಾವು ಇವಾಗ ಸೊಳ್ಳೆ ಬರ್ತವೆ, ಈ ಸೊಳ್ಳೆ ಬತ್ತಿಯಲ್ಲಿ ಆಗಲ್ಲ. ಅದಕ್ಕೋಸ್ಕರ ನಾವು ಈ ಥರ ಫೈರ್ ಕ್ಯಾಂಪ್ ಹಾಕ್ಕೊತೀವಿ, ಆರಾಮಾಗಿ ಕುತ್ಕೊತೀವಿ. ನಮ್ಮಪ್ಪನೇ ಸುಮ್ಮನೆ ಇರಲ್ಲ, ಈ ಥರ ಕ್ಯಾಂಪ್ ಹಾಕ್ತಾ ಇರ್ತಾರೆ. ಬೇಡ ಅಂದರೂ ಕೇಳಲ್ಲ. ಅಲ್ಲಪ್ಪ ನೀನು ಕೇಳಲ್ಲ ತಾನೇ? ಕೇಳೋ ಸೀನೇ ಇಲ್ಲ. ಏನಿದ್ರು ಇದ್ರಲ್ಲಿ ಹೇಳು, ವಿಡಿಯೋದಲ್ಲಿ ಏನಾಯ್ತು? ಏನಾಯ್ತು? ಏನೈತೆ? ಏನಿಲ್ಲ ನೋಡ, ಕರೆಂಟ್ ಇಲ್ಲ ಏನಿಲ್ಲ. ನಮ್ಮ ಹುಡುಗಿ ಅವರು ದುಡ್ಡು ಹಂಗೆ ತಗೊಳ್ತಾರೆ ಹೇಳಿ. ಇವಾಗ ಕರೆಂಟ್ ಹೋಗ್ಬಿಟ್ಟಿದೆ, ಅದಕ್ಕೋಸ್ಕರ ಮಸ್ತಾಗಿ ಅಮ್ಮ ಅಡುಗೆ ಮಾಡ್ತಾ ಇದೆ. ನಾನು ಲೈಟ್ ಹಾಕೊಂಡು ಕೂತಿದ್ದೀನಿ. ಫೈನಲಿ ಬಾರಿಸ್ತಾ ಇದ್ದೀವಿ ಇವಾಗ. ಸರಿಯಾಗಿ ತಿಂದು ಬಿಸಾಕೋದು. ಇವತ್ತಿನ ಫುಲ್ ವ್ಲಾಗ್ ಮುಗೀತು. ಇವಾಗ ಎಡಿಟಿಂಗ್ ಕೆಲಸ. ಮತ್ತೆ ಸಿಗೋಣ ನಾಳೆ.